ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಜೆ ಇನ್ಫೋ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸರ್ಕ್ಯುಲರ್ ಇಂಟರ್ಪೊಲೇಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಡೆಫಿನೇಷನ್ ಆಫ್ ದಿ ಸರ್ಕ್ಯುಲರ್ ಇಂಟರ್ಪೊಲೇಷನ್. Contouring a part profile using the circular interpolation command uses the axis information contained in a block to move the tool in a clock or anti-clockwise circular movement up to 360 degree. What is this? ಏನು ಹೇಳುತ್ತೆ ಅಂದರೆ, ಕಾಂಟೂರ್ ಎ ಪಾರ್ಟ್ ಪ್ರೊಫೈಲ್ ಯೂಸಿಂಗ್ ದ ಸರ್ಕ್ಯುಲರ್ ಇಂಟರ್ಪೊಲೇಷನ್ ಕಮಾಂಡ್. ಅಂದರೆ ಒಂದು ಪಾರ್ಟ್ನ ಸರ್ಕ್ಯುಲರ್ ಇಂಟರ್ಪೊಲೇಷನ್ ಅಂದರೆ ಒಂದು ಸರ್ಕಲ್ ಆಗಿ ಒಂದು ಕಾಂಟೂರ್ ಮೂವ್ ಮಾಡಬೇಕು ಅಂದರೆ ಅದಕ್ಕೊಂದು ಸರ್ಕ್ಯುಲರ್ ಇಂಟರ್ಪೊಲೇಷನ್ ಕಮಾಂಡ್ ಇದೆ. ಯೂಸ್ ದಿಸ್ ಆಕ್ಸೆಸ್ ಇನ್ಫಾರ್ಮೇಶನ್ ಕಂಟೈನ್ ಎ ಬ್ಲಾಕ್. ಆ ಒಂದನ್ನ ಇನ್ಫಾರ್ಮೇಶನ್ನ ಒಂದು ಬ್ಲಾಕ್ ಅಲ್ಲಿ ಕಂಟೈನ್ಮೆಂಟ್ ಮಾಡ್ತಾರೆ. ದ ಮೂವ್ಮೆಂಟ್ ಆಫ್ ದಿ ಟೂಲ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ಅಂದ್ರೆ ಒಂದು ಸರ್ಕ್ಯುಲರ್ ಮೂವ್ಮೆಂಟ್ ಅಪ್ ಟು 360 ವರೆಗೆ ಮೂವ್ ಆಗುತ್ತೆ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಸರ್ಕ್ಯುಲರ್ ಇಂಟರ್ಪೊಲೇಷನ್. ಓಕೆ, ದ ವೆಲಾಸಿಟಿ ಅಟ್ ವೇಜ್ ಟೂಲ್ ಈಸ್ ಮೂವಿಂಗ್ ಇಸ್ ಎ ಕಂಟ್ರೋಲ್ ಬೈ ದ ಫೀಡ್ ರೇಟ್ ಎಫ್ ಕಮಾಂಡ್. ಅದನ್ನ ಫೀಡ್ ರೇಟ್ನ ಯಾವ್ದ್ರಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಫೀಡ್ ರೇಟ್ ಎಫ್ ಕಮಾಂಡ್ ಅಲ್ಲಿ ಫೀಡ್ನ ಕಂಟ್ರೋಲ್ ಮಾಡ್ತೀವಿ. ದಿಸ್ ಈಸ್ ದ ಸರ್ಕ್ಯುಲರ್ ಇಂಟರ್ಪೊಲೇಷನ್ ಫಸ್ಟ್ ಡೆಫಿನೇಷನ್. ಓಕೆ, ಸರ್ಕಲ್ ಮಾಡಬೇಕಾದ್ರೆ ಆಲ್ ಸರ್ಕಲ್ ಆರ್ ಡಿಫೈನ್ಡ್ and measured by the programming in 3 pieces of information control there are. ಅಂದ್ರೆ ಒಂದು ಸರ್ಕಲ್ ಆಗಬೇಕು ಅಂದ್ರೆ 3 ಇನ್ಫಾರ್ಮೇಶನ್ ಕಂಟೈನ್ಮೆಂಟ್ ಇರಬೇಕು. ದೇರ್ ಇಸ್ ದ ಮಸ್ಟ್ ಅಂಡ್ ಶುಡ್ ದೇರ್ ಇಸ್ 3 ಇನ್ಫಾರ್ಮೇಶನ್ ಕಂಟೈನ್ಮೆಂಟ್ ಇನ್ ದಿಸ್ ಪೀಸ್ ಇರಬೇಕು. ಸೊ ಅದು ಯಾವ್ದು? ಸ್ಟಾರ್ಟ್ ಪಾಯಿಂಟ್ ಆಫ್ ದಿ ಆರ್ಕ್, ಎಂಡ್ ಪಾಯಿಂಟ್ ಆಫ್ ದಿ ಆರ್ಕ್, ಆರ್ಕ್ ಸೆಂಟರ್, ಇಂಕ್ರಿಮೆಂಟಲ್ ಡಿಸ್ಟೆನ್ಸ್ ಫ್ರಮ್ ಸ್ಟಾರ್ಟ್ ಪಾಯಿಂಟ್ ಆಫ್ ದಿ ಆರ್ಕ್ ಸೆಂಟರ್. ಅಂದ್ರೆ ಇನ್ನು 3 ಕಂಟ್ರೋಲ್ ಇರಲೇಬೇಕು. ಒಂದು ಸ್ಟಾರ್ಟ್ ಪಾಯಿಂಟ್ ಇರಬೇಕು, ಎಂಡ್ ಪಾಯಿಂಟ್ ಇರಬೇಕು, ಅಥವಾ ಆರ್ಕ್ ಸೆಂಟರ್ ಇರಬೇಕು. ಇದು 3 ಮಸ್ಟ್ ಅಂಡ್ ಶುಡ್ ಇರಬೇಕು. ದೀಸ್ ಆರ್ ದ ಮೇನ್ 3 ಫಂಡಮೆಂಟಲ್ಸ್ ಆಫ್ ಪ್ರೋಗ್ರಾಮ್ ಆಸ್ ಎ ಸರ್ಕಲ್. ಓಕೆ, all arc movements where a radius of the arc is specified in the line of programming potentially have 2 arcs between the programmed endpoints. ಅಂದ್ರೆ ಎಲ್ಲಾ ಒಂದು ಆರ್ಕ್ ಮೂವ್ಮೆಂಟ್ ಅಲ್ಲಿ 2 ತರ ಮಾಡ್ತೀವಿ. ಅಂದ್ರೆ ಪ್ರೋಗ್ರಾಮ್ ಎಂಡ್ ಪಾಯಿಂಟ್ ನ 2 ತರ ಕೊಡಬೇಕಾಗುತ್ತೆ. ಒನ್ ಆರ್ಕ್ ವಿಲ್ ಬಿ ದ ಗ್ರೇಟರ್ ದ್ಯಾನ್ 180 ಡಿಗ್ರಿ ಅಂಡ್ ಅನದರ್ ವಿಲ್ ಬಿ ದ ಲೆಸ್ ದ್ಯಾನ್ 180 ಡಿಗ್ರಿ. ಅಂದ್ರೆ ಒಂದು ಆರ್ಕ್ ನ 180 ಡಿಗ್ರಿ ಗ್ರೇಟರ್ ದ್ಯಾನ್ ಇರುತ್ತೆ, ಇನ್ನೊಂದು 180 ಡಿಗ್ರಿ ಲೆಸ್ ದ್ಯಾನ್ ಇರುತ್ತೆ. 2 ತರ ಇರುತ್ತೆ. ವೆನ್ the programming arc that create line program uses the desired command code. ಅಂದ್ರೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಆರ್ಕ್ ಕಮಾಂಡ್ ನ ಕ್ರಿಯೇಟ್ ಮಾಡಬೇಕು. G02 G03 ಒಂದು ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ 2 ಯೂಸ್ ಮಾಡಲೇಬೇಕು. ಎಕ್ಸ್ ಅಂಡ್ ವೈ ಪ್ರೋಗ್ರಾಮ್ ಅಂದ್ರೆ ಎಕ್ಸ್ ಮತ್ತೆ ವೈ ಅಲಾಂಗ್ ವಿತ್ ಎಕ್ಸ್ ಅಂಡ್ ವೈ ಎಂಡ್ ಪಾಯಿಂಟ್ಸ್ ಆಫ್ ದಿ ಲೆಟರ್ ಆರ್. ಅಂದ್ರೆ ಎಕ್ಸ್ ಅಂಡ್ ವೈ ಪ್ರೋಗ್ರಾಮ್ದಾಗಿ ಅಲಾಂಗ್ ವಿತ್ ಲೆಟರ್ ಆರ್ ಅಂದ್ರೆ ರೇಡಿಯಸ್ ಕೊಡಬೇಕು. ಅಸೈನ್ ದ ರೇಡಿಯಸ್ ವ್ಯಾಲ್ಯೂ ಆಫ್ ದ ಮೂಮೆಂಟ್. ಅಂದ್ರೆ ಯಾವುದೇ ಒಂದು ಆರ್ಕ್ ಪ್ರೋಗ್ರಾಮ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಡೆಸಿಗ್ನೇಟೆಡ್ ಕೋಡ್ ಅಂದ್ರೆ G02 and G03 ವಿತ್ ಎಕ್ಸ್ ಅಂಡ್ ವೈ ಎಂಡ್ ಪಾಯಿಂಟ್ಸ್, ದೆನ್ ಆರ್ ಅಸೈನ್ ದ ರೇಡಿಯಸ್ ಆಫ್ ದಿ ಪಾಯಿಂಟ್. ಆರ್ ನ ಯಾವ ತರ ಯೂಸ್ ಮಾಡಬೇಕು ಅಂದ್ರೆ ಆರ್ ಯಾವಾಗ್ಲೂ ದ ಆರ್ ವರ್ಡ್ ಕ್ಯಾನ್ ಯೂಸ್ ಓನ್ಲಿ ದ ಓಪನ್ ಆರ್ಕ್ ಅಪ್ ಟು 359.999 ಡಿಗ್ರಿ. ಅಂದ್ರೆ ಒಂದು ಫುಲ್ ಸರ್ಕಲ್ಗಿಂತ 1 ಡಿಗ್ರಿ ಕಡಿಮೆ, 1.1 ಡಿಗ್ರಿ ಕಡಿಮೆ ಇದ್ದಾಗ ಮಾತ್ರ ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳುತ್ತೆ. ಅಂದ್ರೆ ಫುಲ್ ಸರ್ಕಲ್ಗೆ 6 ಪಾಯಿಂಟ್ ಮಾಡೋಕ್ಕಾಗಲ್ಲ. 6 ಫುಲ್ ಸರ್ಕಲ್ ಬೇಕು ಅಂದ್ರೆ ವಿತ್ ಲೆಸ್ ದ್ಯಾನ್ ಫುಲ್ ಸರ್ಕಲ್ 6 ಪಾಯಿಂಟ್ ಯೂಸ್ ಮಾಡ್ಬೋದು. ಅದಕ್ಕೊಂದು ಇದಿದೆ, ಫಾರ್ಮುಲಾ ಇದೆ ನೋಡಿ. 1.001 ಡಿಗ್ರಿಯಿಂದ 180 ಡಿಗ್ರಿವರೆಗೆ ಆರ್ನ ಪ್ಲಸ್ ಸೈನ್ ಕೊಡ್ತೀವಿ. 180 ಡಿಗ್ರಿ ಅಬೋವ್ ಇಂದ 359.99 ಡಿಗ್ರಿ ಬಿಲೋವರೆಗೂ ಆರ್ ಮೈನಸ್ ಅಂತ ಅಸೈನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಮೇನ್ ಫಂಡಮೆಂಟಲ್ಸ್ ಆಫ್ ದಿ ಟ್ರಿಕ್. ಎಕ್ಸಾಂಪಲ್ ಆಫ್ ಸರ್ಕ್ಯುಲರ್ ಇಂಟರ್ಪೊಲೇಷನ್ G02 ವಿತ್ ಆರ್ ಕಮಾಂಡ್. ಏನಿದು ಆರ್ ಕಮಾಂಡ್ ಅಲ್ಲಿ ಯಾವ ರೀತಿ ಕೊಡ್ಬೋದು ನೋಡಿ. ಇಲ್ಲೊಂದು ಟಿಪಿಕಲ್ ಒಂದು ಆರ್ಕ್ ಎಕ್ಸಾಮ್. ಇದು ರೆಫರೆನ್ಸ್ X0Y0. This is a starting point. P1 is the starting point. P2 is the end point. R is the radius of arc is 100. Moment of the 002 ಅಂದ್ರೆ ಕ್ಲಾಕ್ ವೈಸ್ ಮೂವ್ಮೆಂಟ್ ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿ ಮೂವ್ ಆಗಬೇಕು ವಿತ್ ರೇಡಿಯಸ್ ಆರ್ ಅಲ್ಲಿ ಪಾರ್ಟ್. ನಾವು ಆ ರೀತಿ ಒಂದು ಕಮೆಂಟ್ ಕೊಡ್ತಾ ಇದೀವಿ. ಸೊ G02 is the circular interpolation of clockwise direction. ನಾವೆಲ್ಲ ಹೇಳಿದ್ವಲ್ಲ ಆಗ್ಲೇ. ನೆಕ್ಸ್ಟ್ X is 100
100 means the end point of the arc is 100, x is 100, end point of the arc y axis is 0, r is 100, radius is 100, f is equal to 100. ಅಂದ್ರೆ ಫೀಡ್ ರೇಟ್ 100 ಅಲ್ಲಿ ಮೂವ್ ಆಗುವಂತ ಹೇಳ್ತಾ ಇದ್ದೀವಿ. ವೇರ್ G02 is the clockwise speed motion, x100 is the radius end point of x axis, y0 is the radius end point of the y axis. ಸೊ r is the 100 ಅಂದ್ರೆ ಬಿಲೋ 180 ಡಿಗ್ರಿ ಅಂತ ಬಂತು ಅಂದ್ರೆ ಬಿಲೋ 180 ಡಿಗ್ರಿಗೆ ಪ್ಲಸ್ ಸೈನ್ ಹಾಕ್ಬಿಡ್ತೀವಿ r ನ. ಅಂದ್ರೆ ಇಲ್ಲಿ 180 ಡಿಗ್ರಿ ಬರೀ ಇಷ್ಟೇ, 90 ಡಿಗ್ರಿ ಮಾತ್ರ ಮೂವ್ ಆಗ್ತಾ ಇರೋದ್ರಿಂದ ಪ್ಲಸ್ ಸೈನ್ ಅಲ್ಲಿ ಹಾಕೊಂಡಿದೀವಿ. ದಿಸ್ ಇಸ್ ದ ಫಂಡಮೆಂಟಲ್ಸ್ ಆಫ್ G02 or clockwise circular interpolation. Circular interpolation of G03, counter-clockwise direction with R. This is the typical example of G03. The figure shows this is the center of x0, y0. This is the starting point of arc. This is the end point of the arc. P01 is the starting point, P02 end point, and direction of the movement is counterclockwise G03. This is the radius is R, 100. So, what is the syntax of the code? G03 counterclockwise, x0 end point of the counterclockwise is the x0, y minus 100, r minus 100, feed 100. This is the typical example of G03 counterclockwise direction, where G03 is a counterclockwise motion with feed. ಅಂದ್ರೆ anti-clockwise motion ಅಲ್ಲಿ ಮೂವ್ ಆಗುವಂತ ಹೇಳ್ತಾ ಇದೆ. x0 radius end point in x axis, end point P2 ನ radius end point is x0, y minus 100, end point of the y axis is minus 100, r minus 100. ಅಂದ್ರೆ r is the radius of the arc, ಅಂದ್ರೆ above 180 ಇಂದ below 360 ವರೆಗಿದೆ, ಅದಕ್ಕೆ ಮೈನಸ್ ಸೈನ್ ಅಂತ ಕೊಟ್ಟಿದ್ದೀವಿ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ G03 and more than 180 degree radius. So this is the half radius ಗೆ r ಅಂತ ಕೊಡ್ತೀವಿ. ಫುಲ್ ಸರ್ಕಲ್ ಮಾಡಬೇಕು ಅಂದ್ರೆ IJK ಅಂದ್ರೆ ಸೆಂಟರ್ ಆಫ್ ದಿ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ದಿ ಆರ್ಕ್ ಬಗ್ಗೆ ಕೊಡಬೇಕು. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ IJK ಹೇಗೆ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್, ಗುಡ್ ಬೈ.